ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಟೈಲರಿಂಗಲ್ಲಿ ಆಗೋಂಥ ಪ್ರಾಬ್ಲಮ್ಮು ಭುಜ ಜಾರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಏನು 5 ಕಾರಣಗಳು ಭುಜ ಜಾರೋದಕ್ಕೆ, ಹಾಗೆ ಅದಕ್ಕೆ 5 ಪರಿಹಾರಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಭುಜ ಜಾರುವ ಸಮಸ್ಯೆಗೆ ಏನು 5 ಮೊದಲು ಕಾರಣಗಳು ಅಂತ ತಿಳ್ಕೊಳ್ಳೋಣ. ನಾನು ಹೇಳುವಂಥ ಈ 5 ಪರಿಹಾರಗಳಿಂದ ನಿಮ್ಮ ಶೋಲ್ಡರ್ ಡ್ರಾಪ್ ಅನ್ನುವಂಥ ಒಂದು ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಸಾಲ್ವ್ ಮಾಡ್ಕೋಬೋದು. ಯಾವುದೇ ಬ್ಲೌಸ್ಗಾದರೂ ಹೇಗೆ ನೀವು ಸ್ಟಿಚ್ ಮಾಡಿದ್ರು ಶೋಲ್ಡರ್ ಪ್ರಾಬ್ಲಮ್ ಅನ್ನೋದು ನಿಮಗೆ ಬರೋದಿಲ್ಲ. ಸೊ ನಾನು ಏನದನ್ನು ನಿಮಗೆ 5 ಟ್ರಿಕ್ಸ್ನ ಹೇಳ್ತೀನಲ್ವ, ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮೊದಲನೇದು ಬಂದು, ನಮಗೆ ಡೀಪ್ ನೆಕ್ ಬಂದಾಗ ನಾವು ಯಾವ ರೀತಿ ಅದನ್ನು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಮೊದಲು ತಿಳ್ಕೊಬೇಕಾಗತ್ತೆ. ಡೀಪ್ ನೆಕ್ ಒಂದು 10, 11, 12 ಈ ರೀತಿ ನೆಕ್ ಜಾಸ್ತಿ ಬಂದಾಗ ನಾವೇನು ಮಾಡಬೇಕು, ಈ ಒಂದು ಏನು ಶೋಲ್ಡರ್ ಇತ್ತಲ್ವ, ಶೋಲ್ಡ್ರ್ ನೆಕ್ ಬಿಡ್ತನ ತೊಗೊಂಡಿರ್ತೀವಲ್ಲ, ಇದನ್ನು ಹೀಗೆ ಬರ್ಬರ್ತಾ ನಾವು ನೆಕ್ ಜಾಸ್ತಿ ಆದಾಗೆ ಇದು ನಮಗೆ ಈ ರೀತಿ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ನೆಕ್ ಬಿಡ್ತಲ್ಲಿ ಈ ರೀತಿ ಕಡಿಮೆ ಮಾಡ್ಕೊಂಡು ಬರಬೇಕು. ಕಡಿಮೆ ಮಾಡ್ಕೊಂಡು ಬಂದು ನಾವು ಈ ನೆಕ್ ಏನು ಡೀಪ್ನ ತೊಗೊಂಡಿರ್ತೀವಲ್ವ, ಅದಕ್ಕೆ ನಾವು ನೆಕ್ಕನ್ನ ಎಷ್ಟು ಕಡಿಮೆ ಮಾಡ್ಕೊಂಬರ್ಬೇಕು ಆ ರೀತಿ 10, 11, 12 ಈ ರೀತಿ 38 to 36 ಚೆಸ್ಟ್ ಇರುವಾಗ ನೀವು 2 ಅಥವಾ 2.25 ಅಷ್ಟೇ ಇಟ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ 3ವರೆಗೆ ಇಟ್ಕೋತಾರೆ. ನೆಕ್ ಬಿಡ್ತು ಲೆಂತ್, ನೆಕ್ ಡೆಪ್ತ್, ಡೀಪ್ ಲೆಂತ್ ಬಂದು 11, 12 ಇರುತ್ತೆ. ಸೊ ಆ ರೀತಿಯಾದಾಗ ಶೋಲ್ಡರ್ ಖಂಡಿತ ಡ್ರಾಪ್ ಆಗುತ್ತೆ. ಸೊ ಆದಷ್ಟು ಡೀಪ್ ಹೆಚ್ಚಾದಾಗೆ ನಾವು ನೆಕ್ ಬಿಡ್ತನ ಈ ರೀತಿ ಕಡಿಮೆ ಮಾಡ್ಕೊಳ್ಬೇಕು. ಗೊತ್ತಾಯ್ತಲ್ವ? ಮೊದಲನೇ ರೀಸನ್ ಬಂದು ನೆಕ್ ಬಿಡ್ತನ ನಾವು ಹೇಗೆ ನೆಕ್ ಕೆಳಗೆ ಬರುತ್ತೆ ಆವಾಗ ನೆಕ್ ಬಿಡ್ತನ ಕಡಿಮೆ ಮಾಡ್ಕೊಳ್ಬೇಕು. ನಾವು ನೆಕ್ ಬಿಡ್ತನೂ ದೊಡ್ಡದು, ಹಾಗೆ ಇದನ್ನು ಕೂಡ ಈ ರೀತಿ ಇಡೋದ್ರಿಂದ ಆಬ್ವಿಯಸ್ಲಿ ಆಗೇ ಆಗುತ್ತೆ, ನೆಕ್ ಶೋಲ್ಡರು ಡ್ರಾಪ್ ಆಗೇ ಆಗುತ್ತೆ. ಸೊ ಮೊದಲನೇ ರೀಸನ್ ಗೊತ್ತಾಯ್ತಲ್ವ? ಇವಾಗ ಎರಡನೇ ರೀಸನ್ಗೆ ಹೋಗೋಣ. ಎರಡನೇ ರೀಸನ್ ಬಂದು ಇದು ಆರ್ಮ್ಹೋಲು ಕಡಿಮೆ ಕಟ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ, ಜಾಸ್ತಿ ಕಟ್ ಮಾಡಿದ್ರು ಡ್ರಾಪ್ ಆಗುತ್ತೆ. ಜಾಸ್ತಿ ಕಟ್ ಮಾಡೋದ್ರಿಂದ ಇಲ್ಲಿ ಕಂಕಳಲ್ಲಿ ಲೂಸ್ ಬರುತ್ತೆ, ಹಿಂದ್ಗಡೆ ರಿಂಕಲ್ಸ್ ಬಂದು ಕೂಡ ನಮಗೆ ಈ ಬ್ಲೌಸು ರಿಂಕಲ್ಸ್ ಬರೋವಾಗ ನೋಡಿ ಈ ರೀತಿ ರಿಂಕಲ್ಸ್ ಬಂದಾಗ ಈ ರೀತಿ ಎಳ್ಕೊಳ್ಳುತ್ತೆ. ಸೊ ಇದರಿಂದನೂ ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಈ ರೀತಿ ಕಂಕಳು ಚಿಕ್ಕದು ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿ ಬ್ಲೌಸು ಫಿಟ್ ಆಗಿಬಿಡುತ್ತೆ. ಬ್ಲೌಸ್ ಏರೋದೇ ಇಲ್ಲ, ಸ್ಲೀವ್ಸು ಮೇಲೆ ಏರೋದೇ ಇಲ್ಲ. ಸ್ಲೀವ್ಸ್ ಮೇಲೆ ಏರೋದಾಗ ಶೋಲ್ಡ್ರು ನಮಗಿದು ಡ್ರಾಪ್ ಆಗೇ ಆಗುತ್ತೆ. ಇದು ಏರಿ ನಮ್ಮ ಕಂಕಳಲ್ಲಿ ಕೂತಾಗ ಈ ಬ್ಲೌಸು ಮೇಲಿರುತ್ತೆ. ಅದೇ ಇದು ಕಂಕಳು ಇಲ್ಲಿರುತ್ತೆ ಅಂದರೆ ಬ್ಲೌಸ್ ನೋಡಿ ಆಲ್ಮೋಸ್ಟ್ ಇಲ್ಲಿ ಬಂದೇ ಬರುತ್ತಲ್ವ. ಸೊ ನಾವು ಆರ್ಮ್ಹೋಲ್ನ ಕಟಿಂಗ್ ಮಾಡುವಾಗ ಕೂಡ ನಮ್ಮದು ಪ್ರಾಬ್ಲಮ್ ಆದರೆ ನಮ್ಮದು ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಸೊ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಈ ರೀತಿ ನೀಟಾಗಿ ಇಟ್ಟು ನಾವು ಇಲ್ಲಿಂದ ಈ ರೀತಿ ತೊಗೋಬೇಕಾಗತ್ತೆ, ನಿಮಗೆ ಕರೆಕ್ಟ್ ಬರುತ್ತೆ. ನೀವು ಏನು ಮಾಡ್ತೀರಾ, ಒಂದೊಂದು ಸಲ ಈ ರೀತಿ ಇಟ್ಕೊಂಡು ಒಂದೊಂದು ಸಲ ಈ ರೀತಿ ಇಟ್ಕೊಂಡು ಮಾಡೋದ್ರಿಂದ ಕೂಡ ತೊಂದರೆ ಆಗುತ್ತೆ. ಅದಕ್ಕೂ ಈಸಿ ನಿಮಗೆ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿಂದ ಇಲ್ಲಿ ಆರ್ಮೋಲ್ ಏನು ಫಿಟ್ಟಿಂಗ್ ಇದೆಯಲ್ವ, ಇದು ಎಷ್ಟಿದೆ ನೋಡ್ಕೊಳ್ಳಿ. ಇದು ಎಷ್ಟಿದೆ ನೋಡಿಕೊಂಡು ಅದನ್ನು ನೀವು ಬ್ಲೌಸ್ ಮೇಲೆ ಮಾರ್ಕ್ ಹಾಕಿ ಉಳಿದಿದ್ದೇನು ಬರುತ್ತೆ ನಿಮಗೆ ಸ್ಲೀವ್ಗೆ ಆರ್ಮ್ಹೋಲಿಗೆ ಬರುತ್ತೆ. ಅದು ಈ ರೀತಿ ಮಾಡೋದ್ರಿಂದನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೀವು ಅಳತೆನ ತೊಗೊಂಡು ಸರಿ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಆರ್ಮ್ಹೋಲ್ ಎಷ್ಟು ಇದೆ ಅಂತ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಸೊ ಆವಾಗ ನಿಮಗೆ ಆರ್ಮ್ಹೋಲಲ್ಲಿ ಬಿಗಿ ಅಥವಾ ಲೂಸ್ ಆಗೋದಿಲ್ಲ, ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಇದಕ್ಕೂ ಕೂಡ ನಾನು ನಿಮಗೆ ರೀಸನ್ ಕೂಡ ಹೇಳಿದೆ, ಅದಕ್ಕೆ ಏನು ಮಾಡಬೇಕು ಅಂತಲೂ ಕೂಡ ಹೇಳಿದೆ. ಸೊ ಗೊತ್ತಾಯಿತು ಅನ್ಕೋತೀನಿ. ಇವಾಗ ಮೂರನೇ ಕಾರಣ ಏನಂತ ತಿಳ್ಕೊಳ್ಳೋದಾದರೆ, ಈ ರೀತಿ ನೋಡಿ, ಈ ರೀತಿ ಕಂಕಳಲ್ಲಿ ಅಥವಾ ಕಂಕಳಲ್ಲಿ ರಿಂಕಲ್ಸ್ ಬರೋದು, ಇಲ್ಲಾಂದರೆ ಈ ರೀತಿ ಚೆಸ್ಟಲ್ಲೂ ಕೂಡ ನಮಗೆ ಲೂಸ್ ಆದರೆ, ಇಲ್ಲಿ ಈ ಕಡೆ ಲೂಸ್ ಆಯಿತು ಅಂತಂದರೆ ನಮಗೇನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಹೇಗೆ ಡ್ರಾಪ್ ಆಗುತ್ತೆ ಅಂತಂದರೆ, ಇವಾಗ ನಮಗೆ ಹುಕ್ಸ್ ಹಾಕಿದಾಗ ಈ ರೀತಿ ಫಿಟ್ ಕುಂತಾಗ ಬ್ಲೌಸ್ ಕೂತ್ಕೊಳ್ಳುತ್ತೆ. ಅದು ನಮ್ಗೆ ಬ್ಲೌಸ್ ಈ ರೀತಿ ಲೂಸ್ ಕೂತ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ ಈ ರೀತಿ ಲೂಸ್ ಆಗಿಬಿಡುತ್ತೆ. ಲೂಸ್ ಆದಾಗ ನಾರ್ಮಲಿ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಈ ರೀತಿ ಫಿಟ್ಟಾಗಿ ಹಾಕಿದಾಗ ಬ್ಲೌಸು ಪರ್ಫೆಕ್ಟಾಗಿ ಕೂರುತ್ತೆ.
ಸೊ ಈ ಕಡೆಯಲ್ಲಿ ಲೂಸ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಬೆಸ್ಟು ಇದಕ್ಕೆ ಏನು ಒಂದು ಒಂದು ಪರಿಹಾರ ಅಂತಂದರೆ, ನೀವು ಒಂದು ಸಲ ಬ್ಲೌಸನ್ನ ಅವ್ರಿಗೆ ಹಾಕಿಸಿ ನೋಡಿ, ಏನು ಲೂಸ್ ಇದೆಯಾ ಫಿಟ್ ಇದೆಯಾ ನೋಡ್ಕೊಳ್ಳಿ. ಲೂಸ್ ಇತ್ತು ಅಂತ ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಡಿ. ಫಿಟ್ಟಿಂಗ್ ಮಾಡೋದ್ರಿಂದನೂ ಕೂಡ ನಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಇಲ್ಲಿ ಲೂಸ್ ಇರೋದ್ರಿಂದನೂ ಕೂಡ ಶೋಲ್ಡರ್ ಡ್ರಾಪ್ ಅನ್ನುವಂಥದ್ದು ಆಗುತ್ತೆ. ಓಕೆನಾ? ಸೊ ಇದನ್ನು ಮೊದಲು ಮೇನ್ ಪಾಯಿಂಟಾಗಿ ನೋಡ್ಕೊಳ್ಳಿ. ನಾನು ನಿಮಗೆ ಮುಂದೆ ಬರ್ತಾ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಇನ್ನೂ ನಾವು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದು ಅಂತ. ಸೊ ಇದು ಇವಾಗ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಅದು. 4ನೇ ಪ್ರಾಬ್ಲಮ್ ಬಂದು ಸ್ಲೀವಲ್ಲಿ ಫಿಟ್ಟಿಂಗ್ ಮಾಡೋದ್ರಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಈ ಸ್ಲೀವ್ಸ್ ಏನಿರುತ್ತಲ್ವ, ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಫಿಟ್ಟಿಂಗ್ ಸರಿಯಾಗಿ ಕೂತ್ಕೊಳ್ಳಿ ಅಂತ ಒಂದು ಪಾಯಿಂಟ್ ಹಿಡಿದ್ಬಿಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ನಮಗೆ ಸ್ಲೀವ್ಸು ಮೇಲೆ ಏರೋದಿಲ್ಲ, ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಮೇಲೆ ಇದ್ದಾಗ ನಮಗೆ ಆಬ್ವಿಯಸ್ಲಿ ಶೋಲ್ಡರ್ ಡ್ರಾಪು ಆಗೇ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಆದಷ್ಟು ಸ್ವಲ್ಪ ಕಡಿಮೆ ಫಿಟ್ಟಿಂಗ್ನ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಅಷ್ಟೇ, ಜಾಸ್ತಿ ಅಲ್ಲ, ಒಂದು ಪಾಯಿಂಟ್ ಕಡಿಮೆ ಇಟ್ಕೊಳ್ಳಿ ಸ್ಲೀವ್ಸ್ ಫಿಟ್ಟಿಂಗ್ಕಿನ್ನ. ಆವಾಗ ನಿಮಗೆ ನಾರ್ಮಲಿ ಸ್ಲೀವ್ಸ್ ಮೇಲೆ ಏರಿ ಪರ್ಫೆಕ್ಟಾಗಿ ಕೂರುತ್ತೆ. ಆದಷ್ಟು ಎಲ್ಲರಿಗೂ ಇದೇ ಸ್ಲೀವಲ್ಲಿ ಪ್ರಾಬ್ಲಮ್ ಮಾಡೋದ್ರಿಂದನೂ ಕೂಡ ಬ್ಲೌಸು ಶೋಲ್ಡರ್ ಡ್ರಾಪ್ ಅನ್ನುವಂಥದ್ದು ಆಗುತ್ತೆ. ಸೊ 4 ಪಾಯಿಂಟು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇವಾಗ 5ನೇದು ನೋಡೋಣ. 5ನೇ ರೀಸನ್ ಬಂದು ಭುಜ ಜಾರೋದಕ್ಕೆ. ಇಲ್ಲಿ ನೋಡಿ, ಕೆಲವೊಬ್ರು ಏನು ಮಾಡಿರ್ತಾರೆ, ನೆಕ್ ಲೆಂತು ತುಂಬ ದೊಡ್ಡದಿರುತ್ತೆ, ಶೋಲ್ಡ್ರ್ ಬಂದು 1.5 ಇಂಚು ಈ ರೀತಿ ಚಿಕ್ಕದಿಟ್ಟಿರ್ತಾರೆ. ಸೊ ಈ ಒಂದು ನೆಕ್ ಅಳತೆಗೆ ಶೋಲ್ಡರು ಎಲ್ಲ ಚಿಕ್ಕದಾಗುತ್ತೆ, ಬಟ್ ಅವ್ರಿಗೆ ಅದೇ ರೀತಿಯೇ ಬೇಕಾಗುತ್ತೆ. ಸೊ ಆ ರೀತಿ ಮಾಡೋವಾಗೂ ಕೂಡ ನಮಗೇನಾಗುತ್ತೆ, ಶೋಲ್ಡರ್ ಡ್ರಾಪ್ ಅನ್ನೋಂಥದ್ದಾಗುತ್ತೆ. ನೆಕ್ ಜಾಸ್ತಿ ಆದಾಗೆ ನಮಗೆ ಶೋಲ್ಡರ್ ಜಾಸ್ತಿ ಆಗಬೇಕೇ ಹೊರತು ಕಡಿಮೆ ಆಗಬಾರ್ದು. ಸೊ ಆ ರೀತಿ ಮಾಡೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಅನ್ನುವಂಥ ಆಗುತ್ತೆ. ಸೊ ಅದಕ್ಕೆ ಏನು ಪರಿಹಾರಪ್ಪ ಅಂತಂದರೆ ನೋಡಿ, ಈ ಬ್ಲೌಸ್ ಏನಿರುತ್ತಲ್ವ, ನೀವು ಈಗಾಗಲೇ ನಾನು ಸ್ಟಿಚ್ ಮಾಡಿದ್ದೇನಪ್ಪ, ಹಾಕೊಂಡ್ಮೇಲೆ ಅವರಿಗೆ ಬ್ಲೌಸು ಲೂಸ್ ಬರ್ತಾ ಇದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದಾಗ ಏನು ಮಾಡಿದ್ರಿ ಅಂದರೆ, ಕೈಯಲ್ಲಿ ನಾವು ಕಾಸದು ಸ್ಟಿಚ್ ಮಾಡ್ತೀವಲ್ವ ಹೊಲ್ದು, ಸೊ ಅದನ್ನು ಇಲ್ಲಿ ಒಂದು ಸ್ಟಿಚ್ ಮಾಡಿ ಇದನ್ನು ಈ ರೀತಿ ಹಾಕ್ಕೊಳ್ಳೋಕೆ ಕೊಟ್ಬಿಟ್ರೆ ನಮಗೆ ಆದಷ್ಟು ಈ ರೀತಿ ಅವಾಯ್ಡ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೋದು. ಇಲ್ಲಿ ಫಿಟ್ ಆಗಿ ಕೂರುತ್ತೆ. ಸೊ ಇಲ್ಲೊಂದು ನೀವು ಕಾಜದ್ದು ಹೋಲ್ ಮಾಡಿಕೊಟ್ಬೇಡಿ. ಸೊ ಅದು ಒಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಟಿಪ್ಸ್ ಬಂದು, ಇಲ್ಲಿ ಏನು ಶೋಲ್ಡರಲ್ಲಿ ಹಿಡ್ದಿರ್ತೀವಲ್ವಾ ನೋಡಿ, ಇಲ್ಲಿ ಶೋಲ್ಡರಲ್ಲಿ ಏನು ಹಿಡ್ದಿರ್ತೀವಲ್ವಾ, ಸೊ ಇಲ್ಲಿ ಏನು ಮಾಡಿ ಅಂತಂದರೆ, ನೀವು ಈ ರೀತಿ ಇಲ್ಲಿಂದ ಕ್ರಾಸಾಗಿ ಸ್ಟಿಚ್ ಮಾಡಿ. ಇಲ್ಲಿ ಏನಿರುತ್ತಲ್ವ, ಇಲ್ಲಿಂದ ಬಂದು ಒಂದು ಸ್ವಲ್ಪ ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡಿ. ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡೋ, ಇಲ್ಲಿ ಮಾತ್ರ ಬರಬೇಕು ಕ್ರಾಸು. ಇಲ್ಲಿ ನಮಗೆ ನೆಕ್ ಡ್ರಾಪ್ ಆಗ್ತಿರುತ್ತಲ್ವ, ಅಲ್ಲಿ ಮಾತ್ರ ಈ ರೀತಿ ಕ್ರಾಸಾಗಿ ಬಂದು ಶೋಲ್ಡರ್ ಡ್ರಾಪ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡೋದ್ರಿಂದನೂ ಕೂಡ ನಮಗೆ ನೆಕ್ ಏನು ಡ್ರಾಪ್ ಆಗುತ್ತೆ ಅಂತಲ್ವ, ಸೊ ಅದಕ್ಕೆ ಕೂಡ ಕಡಿಮೆ ಆಗುತ್ತೆ. ನೀವು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಂದ್ರೂ ಈ ಒಂದು ಪರಿಹಾರ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿ ಸ್ಟ್ರೈಟ್ ಇದೆಯಲ್ವ, ಇದನ್ನು ಸ್ವಲ್ಪ ಸ್ಟ್ರೈಟನ್ನು ಈ ರೀತಿ ಕ್ರಾಸಾಗಿ ಮಾಡೋದು. ಇಲ್ಲಿ ಮಾತ್ರ ಸ್ಟಿಚ್ ಬರಬೇಕು, ಈ ಕಡೆ ಬರೋಕ್ಕೆ ಹೋಗ್ಬಾರ್ದು. ಈ ರೀತಿ ಕ್ರಾಸಲ್ಲಿ ಬಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನುವಂಥದ್ದು ಆದಷ್ಟು ಲೆಸ್ ಆಗುತ್ತೆ. ಇದೆಲ್ಲದಕ್ಕಿಂತ ಬೆಸ್ಟು ಅಂತಂದರೆ ಈ ರೀತಿ ನೀವು ಡೋರಿನ ಹಾಕ್ಕೊಟ್ಬಿಡೋದು. ಇಲ್ಲಪ್ಪ ಅವರು ಡೋರಿನೇ ಹಾಕೋದಿಲ್ಲ, ಅವ್ರಿಗೆ ಡೋರಿ ಅನ್ನೋದು ಇಷ್ಟ ಇಲ್ಲ, ಅವ್ರು ಯಾರು ಬ್ಲೌಸ್ಗೂ ಡೋರಿ ಇಟ್ಕೊಂಡಿಲ್ಲ ಅಂತಂದರೆ ಇವೆರಡರಲ್ಲಿ ಯಾವುದಾದ್ರೂ ಟ್ರೈ ಮಾಡಿ. ಒಂದು ಕಾಜಾನ ಈ ಕಡೆ ಹಾಕ್ಕೊಡಿ, ಇಲ್ಲಾಂದರೆ ಈ ರೀತಿ ಕ್ರಾಸಾಗಿ ಕಟಿಂಗ್ ಮಾಡ್ಕೊಳ್ಳೋಕ್ಕೂ ಕೂಡ ಕ್ರಾಸಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ರು ನಿಮಗೆ ಆ ಒಂದು ಪ್ರಾಬ್ಲಮ್ಮು ಅವಾಯ್ಡ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ 5 ಪ್ರಾಬ್ಲಮ್ಗಳೂ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು, ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಬರುತ್ತೆ ಏನು ಅಂತ ನಿಮ್ಗೆ ಆದಷ್ಟು ಎಲ್ಲನೂ ನೀಟಾಗಿ ಅರ್ಥ ಆಗೋಗಿ ಹೇಳಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.